ವೆಲ್ಕಮ್ ಟು 83 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ KM ದೊಡ್ಡಿ ಹತ್ರ ಇರೋ ಒಂದು 5 ಎಕರೆ ಜಮೀನು ನೋಡ್ಕೊಂಬರೋಣ. ಪ್ಲೇನ್ ಲ್ಯಾಂಡ್ ಆ್ಯಕ್ಚುಲಿ ಇದು. ಈ 25 ಫೀಟ್ ರೋಡ್ ಏನಿದೆ ಇದು ಟಾರ್ ರೋಡಿಂದ 750 ಮೀಟ್ರು ಈ ಥರ ಮಡ್ ರೋಡ್ ಇದೆ. ರಿಮೈನಿಂಗ್ ಟಾರ್ ರೋಡ್ ಬರುತ್ತೆ. ಇದು ಜಾಗಕ್ಕಿರೋ ಎಂಟ್ರಿ. ಫ್ರಂಟ್ ಫೇಸಿಂಗು 100 ಅಡಿಗೆ ಸಿಗುತ್ತೆ. ಟಾರ್ ರೋಡ್ ಅಂದರೆ ರೋಡ್ ಫೇಸಿಂಗು 100 ಅಡಿ ಸಿಗುತ್ತೆ. 100 ಅಡಿಯಿಂದ ಒಂದು 150 ಅಡಿ ಡೆಪ್ತ್ ಹೋದ್ಮೇಲೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಲ್ಯಾಂಡ್ ಇದೆ. ಒಟ್ಟು ಫ್ರಂಟಿಗೆ ಇದು 1 ಎಕರೆ ಆದರೆ ಹಿಂದೆಗಡೆಗೆ 4 ಎಕರೆ ಒಂದೇ ಬೌಂಡ್ರಿ ಸಿಗುತ್ತೆ. ಇರೋ ರಸ್ತೆ ಸಂಪರ್ಕ ಇರೋದು ಈ 1 ಎಕರೆ 100 ಅಡಿಗೆ ಡೆಪ್ತ್ ಬರುತ್ತೆ. ರಿಮೈನಿಂಗು ಹಿಂದೆ ಹೋದ್ಮೇಲೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಮತ್ತೆ ಲ್ಯಾಂಡ್ ಇದೆ. ಒಟ್ಟು ಇದು ನಾನೇನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇದು ರಸ್ತೆಗೆ ಸಂಪರ್ಕ ಮಾಡೋ 1 ಎಕರೆ ಜಾಗ. ಇದು ಹೇಳಿದ್ನಲ್ಲ 100 ಅಡಿ ಡಿಫ್ರೆನ್ಸ್ ಬರುತ್ತೆ. ವೆಸ್ಟ್ ಫೇಸಿಗೆ ರೋಡ್ ಬರುತ್ತೆ. ಒಟ್ಟಾರೆ ಇದು 5 ಎಕರೆ ಪ್ಲೈನ್ ಲ್ಯಾಂಡು. ಕಬ್ಬು ಭತ್ತ ಆ ಥರ ಬೆಳೆಯೋಂಥ ಲ್ಯಾಂಡು. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟ, ಬಾಳೆ ತೋಟ ಎಲ್ಲ ಇದ್ದಾವೆ. ಸದ್ಯಕ್ಕೆ ಇವರು ಖಾಲಿ ಜಾಗ ಬೆಂಗಳೂರಲ್ಲಿರೋದ್ರಿಂದ ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ, ಏನು ಬೆಳೀತಾ ಇಲ್ಲ. ವ್ಯವಸಾಯ ಮಾಡಿ ತುಂಬ ದಿನ ಆಗಿದೆ. ಅಲ್ಲಿ ಏನು ಜನ ಕಾಣಿಸಿದ್ರಲ್ಲ ಅಲ್ಲಿವರೆಗೂ ಬರುತ್ತೆ ಲ್ಯಾಂಡ್. ಇದು 5 ಎಕರೆ ಜನರಲ್ ಪ್ರಾಪರ್ಟಿ. ಇದು ಅಣ್ಣ ತಮ್ಮದಿರ ಡಿವೈಡ್ ಪಾರ್ಟಿಷನ್ ಎಲ್ಲ ಸೇರಿ ಒಟ್ಟು 5 ಎಕರೆ ಬರುತ್ತೆ. ಒಂದು ಫ್ಯಾಮಿಲಿ ಪ್ರಾಪರ್ಟಿ ಇದು. ಎಲ್ಲ ಒಟ್ಟಿಗೆ ಸೇರಿ ಸೇಲ್ ಮಾಡ್ತಾಯಿದ್ದಾರೆ. ಒಟ್ಟು 3 ರಿಂದ 4 RTC ಬರುತ್ತೆ. ಇದೇನು ತೆಂಗಿನ ಮರವರೆಗೂ ಟೋಟಲ್ ಹೇಳಿದ್ನಲ್ಲ, ಒಂದು 4 ಎಕರೆ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. 1 ಎಕರೆ ಮಾತ್ರ ಸಂಪರ್ಕ, 4 ಎಕರೆಗೆ ಸಂಪರ್ಕ ಇರುವಂಥ ಜಾಗ. ಈ ತೋಟ ಬಂದ್ಬಿಟ್ಟು ನಮ್ಮ KM ದೊಡ್ಡಿಯಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಟಾರ್ ರೋಡ್ ಅಟ್ಯಾಚಿಂದ ಅದೇ 750 ಮೀಟ್ರ್ ಮಡ್ ರೋಡ್ ಇದೆ. ಮತ್ತು ನಮ್ಮ ಕೆಂಗೇರಿಯಿಂದ ಈ ತೋಟಕ್ಕೆ 90 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಮಗೆ ಗೊತ್ತಲ್ಲ, ಬೆಂಗಳೂರು ಮೈಸೂರು ಹೈವೇಯಿಂದ ಲೆಫ್ಟ್ ತೊಗೊಂಡು KM ದೊಡ್ಡಿ ಅಂದರೆ ಮಳವಳ್ಳಿ ರೋಡಲ್ಲಿ KM ದೊಡ್ಡಿ ಹತ್ರ ಬಂದರೆ ಅಲ್ಲಿಂದ ಮತ್ತೆ ಅಗೇನ್ 7.5 ಕಿಲೋಮೀಟ್ರು ಈ ಜಾಗಕ್ಕೆ. ಇನ್ನು ಈ ಜಾಗದ ಪ್ರೈಸ್ ಬಂದ್ಬಿಟ್ಟು 1,30,030,000 ಪರ್ ಕುಂಟೆ, ಅಂದರೆ ಎಕರೆಗೆ 52 ಲಕ್ಷ ಅವರು ಕೋಟ್ ಮಾಡ್ತಾಯಿದ್ದಾರೆ. ಒಟ್ಟಾರೆ 5 ಎಕರೆಗೆ ಸೇರಿ 2,60,00,000 ಒಟ್ಟಾರೆ ಬೆಲೆ ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. ಯಾವುದೇ ರೀತಿ ರೀಸೆಲ್ಲರ್ಸ್ ಅಲ್ಲ, ಇದು ಡೈರೆಕ್ಟ್ ಓನರ್ ಮೀಟಿಂಗು. ಎಲ್ಲ ಆನ್ಸೆಸ್ಟರ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋವಂಥದ್ದು. ಯಾವ ಥರ ತೋಟ ಬೇಕಾದರೂ ಮಾಡ್ಕೋಬೋದು. ಕಂಪ್ಲೀಟ್ ಪ್ಲೇನ್ ಲ್ಯಾಂಡ್ ಇದೆ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿದೆ. ಯಾರಾದರೂ 5 ಎಕರೆ ಒಂದು ಬೌಂಡ್ರಿ ಮಾಡಬೇಕು, ಫಾರ್ಮ್ ಹೌಸ್ ಮಾಡ್ಕೋಬೇಕು, ನಮ್ಮ ಇಷ್ಟ ಬಂದಂಗೆ ನಾವು ಪ್ಲಾಂಟೇಷನ್ ಮಾಡ್ಕೋಬೇಕು ಅನ್ನೋರಿಗೆ ಸೂಟ್ ಆಗುತ್ತೆ. ಇಲ್ಲ ಫಾರ್ಮಿಂಗ್ ಮಾಡೋರಿಗಂತೂ ಸೂಟ್ ಆಗುತ್ತೆ. ಇಲ್ಲಾಂದರೆ ಗೋಶಾಲೆ ಈ ಥರ ಪರ್ಪಸ್ ಇರೋರಿಗೆ 100% ಪರ್ಫೆಕ್ಟ್ ಇರುವಂಥ ಜಾಗ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಎಲ್ಲ ಡೀಟೇಲ್ಸು ತಿಳ್ಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸು ಬೇಕಿದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ಹೆಚ್ಚೆಚ್ಚು ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.